ಒಬ್ಬ ಮಗ ಅದಿನಂತ ನಮ್ಮಪ್ಪ ನಮ್ದು ಹೊಲ ಇಲ್ಲೈತಂತಾನು ತೋರ್ಸಿಲ್ಲ ಊರಾಗ. ಆದ್ರೆ ಇಲ್ಲಿ ಬರೀ 5 ಮಾರ್ಕ್ಸ್ ಮತ್ತೆ ಒಂದು ಅಟೆಂಡೆನ್ಸ್ಗೋಸ್ಕರ ಒಂದ್ 2 ತಾಸು ತಿಂಡಿನ ತಕೊಂಡಾಗುಂತಾರ. ನನ್ನ ಸ್ನೇಹಿತನ ಬಾಯಿಯಿಂದ ಅರಿದು ಬಂದ ಮನದಾಳದ ಮಾತುಗಳಿವೆ. ಎಲ್ಲ ದೊಡ್ಡ ಮಂದಿ ನಮಸ್ಕಾರ ರೀ, ಎಲ್ರು ಹೆಂಗದ್ರಿ? ನಾನಂತೂ ಮಸ್ತ್ ಅದೇ ನೋಡ್ರಿ. ಕುರ್ಪಿ ತಗೊಂಡು ಇವ ಎಲ್ಲ ಹೊಂಟಾನಂತ ಅನ್ಕೊಂಡ್ರಿ ಅಂದ್ರೆ ಏನಿಲ್ರಿ, ಈ ಕುರ್ಪಿ ತಗೊಂಡು ಒಂದ್ ಕಸನ ಮರ್ಡು ಮಾಡೋದೈತೆ, ಅದಕ್ಕೋಸ್ಕರ ಹೊಂಟಿವ್ರಿ. ಹಂಗೇನಿಲ್ರಿ. ವೆಲ್ಕಮ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಕ್ಲಾಸ್. ಇವತ್ತಿನ ಪ್ರೋಗ್ರಾಮ್ ಒಳಗ ಸ್ಲೈಟ್ಲಿ ಚೇಂಜ್ ಆಗೈತೆ ನೋಡ್ರಿ. ಏನಂದ್ರ ಇವತ್ತು ಕಸ ಕೀಳೋದಿಲ್ಲ, ಕಸ ತಗೊಂಡೋಗಿ ಹಾಕೋದೈತಿ. ಇಲ್ಲಂದ್ರ ವರ್ಮಿ ಕಾಂಪೋಸ್ಟ್ ಪಿಟ್ ಒಳಗ. ಅದರಿ ವರ್ಮಿ ಕಾಂಪೋಸ್ಟ್ ಅಂದ್ರೆ ಎರೆಹುಳ ಗೊಬ್ಬರ. ವರ್ಮಿ ಕಾಂಪೋಸ್ಟಿಂಗ್ ಅಂದ್ರೆ ಬರೀ ಅರ್ಥವಮ್ಮ ಅಂದ್ರೆ ಎರೆಹುಳ ತಗೊಂಡೋಗಿ ಪಿಟ್ ಒಳಗೆ ಹಾಕೋದಲ್ಲ ನೋಡ್ರಿ. ಯಾಕಂದ್ರೆ ಅದ್ರೊಳಗನು ಕೂಡ 5-6 ಸ್ಟೆಪ್ಸ್ ಇರ್ತಾವ. ಅಂದ್ರ ಬೆಡ್ಡಿಂಗ್ ಆಗಿರ್ಬೋದು, ಮತ್ತೆ ಆರ್ಗ್ಯಾನಿಕ್ ವೇಸ್ಟ್ ನ ತಗೊಂಡು ಹಾಕೋದಾಗಿರ್ಬೋದು, ಮತ್ತ ವರ್ಮಿ ಕಾಂಪೋಸ್ಟಿಂಗ್ ಬೋಮ್ಸ್ ಇರ್ತಾವಲ್ಲ ಅವೆಲ್ಲ ತಗೊಂಡೋಗಿ ಪಿಟ್ ಒಳಗೆ ಬಿಡೋದಾಗಿರ್ಬೋದು, ಮತ್ತ ಅದನ್ನ ಹಾರ್ವೆಸ್ಟ್ ಮಾಡೋದಾಗಿರ್ಬೋದು, ಮತ್ತ ಅದನ್ನ ಸ್ಟೋರ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡೋದಾಗಿರ್ಬೋದು. ಮತ್ ಈ ವರ್ಮಿ ಫರ್ಟಿಲೈಸರ್ ಅಥವಾ ವರ್ಮಿ ಕಾಂಪೋಸ್ಟ್ ಇಂದ ಆಗಂತ ಯೂಸಸ್ ಏನಂದ್ರ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡ್ಬೋದು, ಮತ್ತ ಬೆಳೆಯ ಈಲ್ಡ್ ನ ಜಾಸ್ತಿ ಮಾಡ್ಬೋದು, ಮತ್ತೆ ಕ್ರಾಪ್ ಗ್ರೋತ್ ನ ಜಾಸ್ತಿ ಮಾಡ್ಬೋದು, ಮತ್ತೆ ಮಣ್ಣಿನ ಸವಕಳಿಯನ್ನ ತಡಿಬಹುದು. ಮತ್ತ ಮೇಜರ್ ಇಂಪಾರ್ಟೆಂಟ್ ಅಂದ್ರೆ ಏನಂದ್ರೆ ಎಕೋ ಫ್ರೆಂಡ್ಲಿ ಆಗಿರುತ್ತೆ ನೋಡ್ರಿ. ಅಂದ್ರೆ ನೀವು ಇವ DAP, ಯೂರಿಯಾ ಮತ್ತ SSP ಅಂತ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಅದರಿಂದಾಗಿ ಒಂದಿಷ್ಟು ಸಾಯಿಲ್ ಫರ್ಟಿಲಿಟಿ ಎಲ್ಲ ಲೂಸ್ ಆಗುತ್ತೆ. ಅದನ್ನ ನಾವು ಈ ವರ್ಮಿ ಕಾಂಪೋಸ್ಟ್ ನ ಬೆಳೆಗೆ ಹಾಕೋದ್ರಿಂದ ತಡಿಬಹುದು ನೋಡ್ರಿ. ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದಂದ್ರ ಈ ವರ್ಮಿ ಕಾಂಪೋಸ್ಟಿಂಗ್ ಅನ್ನೋದು ಬೂಮಿಂಗ್ ಇಂಡಸ್ಟ್ರಿ ಆಗಿರೋದ್ರಿಂದ ಈ ಮಾಡರ್ನ್ ಇರೋದ್ರೊಳಗೆ ನಾವು ಎಂಟರ್ಪ್ರಿನರ್ಸ್ ಕೂಡ ಆಗ್ಬೋದು ನೋಡ್ರಿ. ನಾವು ಇವತ್ತೇನ್ ಮಾಡ್ತಿರೋದಂದ್ರೆ ಬೆಡ್ಡಿಂಗ್ ಅಂದ್ರೆ ಬೆಡ್ ಪ್ರಿಪರೇಷನ್ ಮಾಡಂತೀವಿ ನೋಡ್ರಿ. ಅಂದ್ರೆ ಇವಾಗ ಕ್ರಾಪ್ ರೆಸಿಡ್ಯೂಸ್ ಎಲ್ಲ ಇರ್ತಾವಲ್ರಿ, ಅಂದ್ರೆ ಸೋರ್ಗಮ್ ಸ್ಟ್ರಾ ಆಗಿರ್ಬೋದು, ಕಾಟನ್ ಸ್ಟ್ರಾ ಆಗಿರ್ಬೋದು, ಮತ್ತೆ ರೈಸ್ ಸ್ಟ್ರಾ ಎಲ್ಲ ಇರ್ತಾವಲ್ಲ, ಅವ್ನ ತಗೊಂಡೋಗಿ ಆ ಪಿಟ್ಟೊಳಗೆ ಹಾಕಿ ಅದನ್ನ ತಿನ್ ಲೇಯರ್ ನ ಕ್ರಿಯೇಟ್ ಮಾಡೋದ್ ನೋಡ್ರಿ. ಈ ಕಸರತ್ ಎಲ್ಲ ಆದ್ಮೇಲೆ ಕೊನೆಗೂ ಅಟೆಂಡೆನ್ಸ್ ತಗೋಣ ಟೈಮ್ ಅಂತೂ ಬಂತು. ಸರ್ ಅಟೆಂಡೆನ್ಸ್ ತಗೊಂಡ್ಮೇಲೆ ನಮ್ಮ ನಡೆ ಹಾಸ್ಟೆಲ್ ಕಡೆ. ಬಿಟ್ ಯಾರು ಮೇಲೆ ತಕೋಬೇಡ್ರಿ. ಲಾಸ್ಟ್ ಒಂದ್ ಮಾತು ಏನಂದ್ರ ಎಲ್ರು ವಿಡಿಯೋ ನೋಡ್ತೀರಿ, ಯಾರು ಕೂಡ ಫಾಲೋ ಮಾಡೋದಿಲ್ಲ. ಸಪೋರ್ಟ್ ಮಾಡ್ಬೇಕಲ್ಲ ಇಂಥ ಇನ್ಫಾರ್ಮೇಶನ್ ವಿಡಿಯೋಗ. ಜೈ ಜವಾನ್ ಜೈ ಕಿಸಾನ್.